ಎವ್ರಿವಾನ್, ಇವತ್ತು ನಾನು ಬ್ರಾಕ್ಲಿ ಕಟ್ಲೆಟ್ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬ ಈಸಿಯಾದ ರೆಸಿಪಿ, ಹೆಲ್ದಿ ಕೂಡ. ಫಸ್ಟ್ ನಾವು ಬ್ರಾಕ್ಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲೆಯಲ್ಲಿ ನೀರು ಕಾಯಕ್ಕಿಟ್ಟು ನೀರಲ್ಲಿ ಇದು ಬ್ರಾಕ್ಲಿನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೋಬೇಕು. ನಂತರ ಡ್ರೈನ್ ಮಾಡಿಕೊಂಡು ಫಸ್ಟ್ ನಾವು ಮಿಕ್ಸರ್ ಜಾರಲ್ಲಿ ಒಂದು 4ರಿಂದ 5 ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಫಸ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿರೋಂತಹ ಬ್ರಾಕ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ಟರಲ್ಲಿ. ಸೊ ಇವಾಗ ಒಂದು ಬೌಲಲ್ಲಿ ನಾನೇನು ಮಾಡ್ತೀನಿ, ಕಟ್ಟರಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಬ್ರಾಕ್ಲಿನ ಮತ್ತು ಪನ್ನೀರನ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಪನ್ನೀರ್ ಗ್ರೇಟೆಡ್ ಹಾಕೋತಾ ಇದ್ದೀನಿ. ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಅದನ್ನು ಕೂಡ ಆನಿಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಗ್ರೇಟೆಡ್ ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಗರಂ ಮಸಾಲ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪೆಪ್ಪರ್ ಹಾಕೋಬೇಕು ಇದಕ್ಕೆ. ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾವು ಖಾರದ ಪುಡಿನೂ ಹಾಕೋಬೇಕು ಇದಕ್ಕೆ. ನೆಕ್ಸ್ಟ್ 2 ಸ್ಪೂನ್ಸ್ ಆಫ್ ಬೇಸನ್ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ರಾ ಬೇಸನ್ ಹಿಟ್ಟು ಹಾಕೋಬೋದು ಅಥವಾ ರೋಸ್ಟೆಡ್ ಬೇಸನನ್ನು ಹಾಕೋಬೋದು. ನೆಕ್ಸ್ಟ್ 1 ಸ್ಪೂನ್ ಆಫ್ ರವೆ ಹಾಕೋತಾ ಇದ್ದೀನಿ, ಸೂಜಿ ರವಾನ. ನಾನು ಆಲ್ರೆಡಿ ಹುರಿದಿರೋ ರವನ ಹಾಕ್ಕೊಂಡಿರೋದಿಲ್ಲಿ 1 ಸ್ಪೂನು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕೋಬೇಕು. ನೀವು ನಾರ್ಮಲ್ ಆಯಿಲು ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿನೂ ಕೂಡ ಇದಕ್ಕೆ ಹಾಕೋಬೋದು. ಆಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಆಮೇಲೆ ಕಟ್ಲೆಟ್ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಇವಾಗ ನಾನು ಆಲ್ರೆಡಿ ತವಾನ ಕಾಯಕ್ಕಿಟ್ಟಿದ್ದೀನಿ. ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಮಾಡ್ಕೊಂಡಿರೋ ಕಟ್ಲೆಟ್ನ ಇದ್ರ ಮೇಲೆ ಇಟ್ಟು ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಇದನ್ನು ಅಂಟಿಲ್ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ಇದನ್ನು ಕ್ರಿಸ್ಪಿಯಾಗಿ ಬರುತ್ತೆ ಆವಾಗ. ಇದನ್ನು ನಾವು ಕೆಚಪ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ತಿನ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹೆಲ್ದಿ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.